ಎಐ ಜನರೇಟೆಡ್ ವಿಡಿಯೋ ಇತ್ತೀಚಿನ ದಿನಗಳಲ್ಲಿ ಯಾವ ವಿಡಿಯೋ ಯಾವ ರೂಪದಲ್ಲಿ ಬರುತ್ತೆ ಅದರ ಅಸಲಿಯತ್ತು ನಕಲಿಯತ್ತು ಗೊತ್ತಾಗಲ್ಲ. ಆದರೆ ಅದನ್ನ ಪ್ರೂವ್ ಮಾಡಬೇಕಾದಂತಹ ಜವಾಬ್ದಾರಿ ಡಿಜಿಪಿ ರಾಮಚಂದ್ರ ರಾವ್ ಅವರಿಗೆ ಇದೆ. ಡಿಜಿಪಿಯಿಂದ ಮಾಹಿತಿಯನ್ನ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಪಡ್ಕೊಂಡಿದ್ದಾರೆ. ವಿಡಿಯೋ ಬಗ್ಗೆ ಸಂಪೂರ್ಣ ವಿವರಣೆ ನೀಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ವರದಿ ಆಧರಿಸಿ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ರಾಸಲೀಲೆ ಪ್ರಕರಣ ಆ ವಿಡಿಯೋ ಹೊರಗೆ ಬಂದಿದೆ. ಇದೇ ವಿಷಯವಾಗಿ ಗೃಹ ಸಚಿವರು ಕೂಡ ಡಿಜಿಪಿ ಜೊತೆಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವರು ಹೇಳ್ತಿರೋ ಹಾಗೆ ಎಐ ಜನರೇಟೆಡ್ ವಿಡಿಯೋನ ಇಲ್ವಾ ಇದೆಲ್ಲದರ ಸಮಗ್ರ ವರದಿ ಕೊಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅವರು ವರದಿ ಕೊಟ್ಟ ನಂತರದಲ್ಲಿ ಇದನ್ನ ತನಿಖೆಗೆ ವಹಿಸಬೇಕಾ ಅನ್ನೋದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತಾರಂತೆ. ತನಿಖೆಗೆ ವಹಿಸಬೇಕಾ ಅನ್ನುವಂತಹ ನಿರ್ಧಾರ ಗೃಹ ಸಚಿವರು ತೆಗೆದುಕೊಳ್ಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ಡಿಜಿಪಿ ರಾಮಚಂದ್ರ ರಾವ್ ಅವರೇ ತನಿಖೆಗೆ ವಹಿಸಿ ಅಂತ ದುಂಬಾಲು ಬಿಡಬೇಕು, ದೂರು ಕೊಡಬೇಕು. ಯಾಕಂದ್ರೆ ಅವರ ಮೇಲೆ ಬಂದಿರತಕ್ಕಂತಹ ಗಂಭೀರ ಆರೋಪ, ಅವರ ವೈಯಕ್ತಿಕ ಜೀವನದಲ್ಲಿ ಅವ್ರು ಹೇಗೆ ನಡ್ಕೊಳ್ತಾ ಇದ್ದಾರೆ, ವೃತ್ತಿ ಜೀವನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ನಡವಳಿಕೆ ಏನು ಇತ್ಯಾದಿ ಪ್ರಶ್ನೆಗಳು ಬರುತ್ತೆ. ಅವ್ರನ್ನ ಅವರು ಸುಮ್ಮನೆ ಒಂದು ಹೇಳಿಕೆಯ ಮೂಲಕವಾಗಿ ನಾನು ನಂದಲ್ಲ ಅಂತ ಹೇಳಿ ತಳ್ಳ ಹಾಕ್ಲಿಕ್ಕೆ ಬರೋದಿಲ್ಲ. ಇದನ್ನು ಅವರು ಪ್ರೂವ್ ಮಾಡಲೇಬೇಕಾಗತ್ತೆ. ಅವರಿಗೋಸ್ಕರ ಅಲ್ಲದಿದ್ರೂ ಕೂಡ ಇದು ಸರ್ಕಾರಕ್ಕೂ ಮುಜುಗರ ಆಗುತ್ತೆ. ಸರ್ಕಾರವೂ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ರಾಮಚಂದ್ರ ರಾವ್ ದೂರು ಕೊಡ್ಲಿ ಅಥವಾ ಅವರು ವರದಿ ಕೊಟ್ಟ ನಂತರ ನಿರ್ಧಾರ ಮಾಡ್ತೀವಿ ಅಂತ ಸರ್ಕಾರವೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ.